ಹಲೋ, ವೆಲ್ಕಮ್ ಟು ಮೈ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ವಿಡಿಯೋನೂ ಕೂಡ ಪೂರ್ತಿಯಾಗಿ ನೋಡ್ತಾ ಇಲ್ಲ. ಸೊ ಪ್ಲೀಸ್ ದಯವಿಟ್ಟು ಆಫ್ ಮಾಡಬೇಡಿ. ಇವತ್ತು ನಾನು ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಸೊ ಥ್ರೆಡ್ನ ನಾವು ಮೇಲೆ ಎತ್ಕೊಂಡ್ಬಿಟ್ಟು ನೀಡಲಲ್ಲಿ ಸ್ಟ್ರೈಟಾಗಿ ನಾವು ಗೆರೆ ಹಾಕ್ಕೊಂಡಿದ್ದೀನಲ್ಲ ಅದರ ಸ್ಟ್ರೈಟಾಗಿ ನಾವು ಎಳ್ಕೊಬೇಕಾಗುತ್ತೆ. ಸೊ ಇದೇ ರೀತಿ ನೋಡಿ, ನಾನು ಸರಿ ತೋರಿಸ್ತೀನಿ. ಹಿಂಗೆ ನಿಧಾನವಾಗಿ ಕೆಳಗೆ ಇದೊಂದು ಸ್ವಲ್ಪ ಜಗ್ಬೇಕಾಗುತ್ತೆ, ಯಾಕಂದರೆ ಕೂರಲಿಕ್ಕೆ. ನೆಕ್ಸ್ಟ್ ಅದೇ ರೀತಿ ಸ್ಟ್ರೈಟಾಗಿ ತಗೊಂಡು ಪಕ್ಕದಲ್ಲಿ ಹಾಕ್ಕೊಬೇಕು. ಇದೇ ರೀತಿ ಎಳ್ಕೊಂಡು ಮೇಲೆ ಈ ಥರ ಜಗ್ಬೇಕಾಗುತ್ತೆ, ಯಾಕಂದರೆ ಅದು ಕೂರಲಿಕ್ಕೆ ಸ್ಟಿಪ್ಪಾಗಿರಬೇಕೋಸ್ಕರ ಸ್ವಲ್ಪ ಎಳಿಬೇಕಾಗುತ್ತೆ ನಾವು. ಅದೇ ರೀತಿ ಮತ್ತೆ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಇನ್ನೂ ಸ್ವಲ್ಪ ಹತ್ರ ಹಾಕೊಳ್ಳೋಣ. ಒಳಗಡೆ ತಗೊಂಡು ಹಿಂಗೆ ಎಳಿಬೇಕು, ಇದೇ ರೀತಿ ಹಿಡಿಬೇಕು. ಮತ್ತು ಇನ್ನೊಂದ್ಸಲಿ ಇದೇ ರೀತಿ ಹಾಕೊಳ್ತಾ ಹೋಗಬೇಕು. ಕ್ಲೀನ್ ನಿಮಗೆ ಕಾಣಿಸ್ತಿದೆ ಅಂತ ನಾನು ಅಂದ್ಕೊತೀನಿ. ಸೊ ಝೂಮ್ ಮಾಡ್ತೀನಿ, ಒಂದೇ ನಿಮಿಷ. ಈ ಥರ ಹಾಕೊಳ್ತಾ ಹೋಗಬೇಕು. ಸ್ವಲ್ಪ ಜಗ್ಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಸ್ಟಿಚ್ ಹಾಕೊಬೇಕಾಗುತ್ತೆ, ಅಂದರೆ ಲಾಕ್ ಸ್ಟಿಚ್. ಲಾಕ್ ಸ್ಟಿಚ್ ಹಾಕೊಂಡ್ವಿ, ನೋವು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೊ ಇದು ಬಟನ್ ಹೋಲ್ ಸ್ಟಿಚ್ಚು ಹೇಗೆ ಮಾಡೋದಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.